ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಆಕ್ಚುಲಿ ಸುಮಾರು ಜನರದ್ದೇನು ನಾವು ಶಿಪ್ಪಿಂಗ್ ಮಾಡಬೇಕಾಗಿತ್ತು, ಸ್ವಲ್ಪ ಲೇಟ್ ಆಯಿತು. ಯಾಕೆಂತಂದ್ರೆ ಒಂದು ಡ್ಯೂ ಟು ವಾರ್ ಇವಾಗ ಪ್ರತಿಯೊಂದು ಕಡೆನೂ ಇವಾಗ ಶಾರ್ಟೇಜ್ ಆಗಿದೆ ಪ್ರತಿಯೊಂದು ಐಟಮ್ದು. ಸೊ ಇವಾಗ ರೀಸೆಂಟ್ ಆಗಿ ಏನಾಯ್ತಂದ್ರೆ ಇಲಾಸ್ಟಿಕ್ ಕೂಡ ನಾನು ಹೇಳಿ ಮಾಡಿಸೋದಕ್ಕೆ ಆರ್ಡರ್ ಕೊಟ್ಟಿದ್ವಿ, ಹೀಗಾಗಿ ಸ್ವಲ್ಪ ಲೇಟ್ ಆಯ್ತು ನಮ್ದು ಇವೆಲ್ಲ ಕಿಟ್ಕೊಂಡು ಹೋಗೋದಕ್ಕೆ. ಇದು ಬಂದಾಗಿದೆ, ಸೊ ಹೀಗಾಗಿ ಎಲ್ರಿಗೂ ಕಳಿಸ್ತಾ ಇದ್ದೀವಿ. ಅಂಡ್ ಒಳ್ಳೆ ಕ್ವಾಲಿಟಿದೆ ನಾವು ಕಳಿಸ್ತಾ ಇರ್ತೀವಿ. ಏನಪ್ಪಾ ನಿಮಗೆ ತುಂಬಾ ಕಡಿಮೆ ಪ್ರೈಸಲ್ಲಿ ನಾವು ಕಿಟ್ ಕೊಡ್ತಾ ಇದೀವಿ ಅಂದ್ರೆ ಏನೇನೋ ಹಾಕಿ ಕೊಡ್ತಾರ ಅಂತ ಅಲ್ಲ, ಅದು ಕರೆಕ್ಟಾಗಿ ನಿಮಗೆ ಕೆಲಸ ಮಾಡೋ ಹಾಗಿರ್ಬೇಕು. ಮಾಡಿದ್ಮೇಲೆ ಕೂಡ ಅದರಿಂದ ಒಂದೆರಡು ರೂಪಾಯಿ ದುಡಿಯೋ ಹಾಗಿರ್ಬೇಕು. ಸೊ ಮೇನ್ ಮುಖ್ಯವಾಗಿ ಇದು ನಮ್ದು ಮೋಟಿವ್. ಇನ್ನೊಂದಂತಂದ್ರೆ ಯಾವ ಹೆಣ್ಮಕ್ಳು ಮನೇಲೇ ಇರ್ತೀವಿ, ನಮ್ಗೆ ಯಾರು ಸಪೋರ್ಟ್ ಮಾಡಲ್ಲ. ಏನಾದ್ರು ಯಾರಾದ್ರೂ ಹೇಳಿದ್ರೆ ನಾನು ಆ ಕೆಲಸ ಮಾಡಕ್ ನಾನು ರೆಡಿ ಇದ್ದೀನಿ, ನಾನು ಶ್ರಮ ಪಡೋದಕ್ಕೆ ರೆಡಿ ಇದ್ದೀನಿ ಅಂತ ಅನ್ನೋ ಹೆಣ್ಮಕ್ಳಿಗೆ ನಾವು ಹೆಲ್ಪ್ ಮಾಡ್ತಾ ಇದೀವಿ. ಇಲ್ಲಿ ಯಾವ್ದೇ ರೀತಿ ಪ್ಯಾಕೇಜಿಂಗ್ ಎಲ್ಲ ಜಾಬ್ ಕೊಡ್ತಾ ಇಲ್ಲ ಸ್ನೇಹಿತರೆ. ಪ್ಯಾಕೇಜಿಂಗ್ ಜಾಬ್ ಅಂತ ಇರೋದೇ ಇಲ್ಲ ಜಗತ್ತಿನಲ್ಲಿ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಪ್ಯಾಕಿಂಗ್ ಜಾಬ್ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಜನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರಿ. ಇದೆಲ್ಲ ಮಾಡೋದಕ್ಕಿಂತ ನಿಮ್ದೇ ಆದಂತ ಏನಾದ್ರು ಓನ್ ಸ್ಟಾರ್ಟ್ ಮಾಡೋದಕ್ಕೆ ಸ್ವಲ್ಪ ಮನಸ್ಸು ಮಾಡಿದ್ರೆ ಸೊ ಇವತ್ತಿಂದ ನೀವು ಗ್ರೋ ಆಗ್ಬೋದು. ಬಟ್ ಇಲ್ಲ ನಮಗೆ ಅದೇ ರೀತಿ ಎಲ್ಲ ಜಾಬ್ಗಳು ಬೇಕು ಅಂತಂದ್ರೆ ಸೊ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇನೆ. ಪ್ಯಾಕಿಂಗ್ ಜಾಬ್ ನಾವು ಕೊಡ್ತಾ ಇಲ್ಲ. ಅಂಡ್ ವರ್ಕ್ ಫ್ರಮ್ ಹೋಮ್ ಜಾಬ್ ಕೊಡ್ತಾ ಇಲ್ಲ. ವರ್ಕ್ ಫ್ರಮ್ ಹೋಮ್ ನೀವು ಬಿಸ್ನೆಸ್ ಮಾಡ್ಬೋದು ಅಂತ ನಾನು 1000 ಬಾರ್ ಹೇಳಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ಏನು ಆರ್ಡರ್ ಮಾಡಿದ್ರಿ, ಸ್ವಲ್ಪ ಲೇಟ್ ಆಗಿದೆ ಪರವಾಗಿಲ್ಲ, ಬಟ್ ಎಲ್ರಿಗೂ ಕೂಡ ಇದು ಹೋಗ್ತಾ ಇದೆ. ಈ ವಿಡಿಯೋ ಏನು ನಾನು ಮಾಡ್ತಾ ಇದ್ದೀನಿ ಇದಕ್ಕಿಂತ ಇದು ಮಾಡಿದ ತಕ್ಷಣ ಇವಾಗ ಹಾಫ್ ಆನ್ ಅವರ್ ಅಲ್ಲಿ ಬಂದು ಕೊರಿಯರ್ ಅವ್ರು ತಗೊಂಡು ಹೋಗ್ತಾರೆ. ಅಂಡ್ ಇವನ್ನೆಲ್ಲ ನಾವು ಕಳಿಸ್ತಾ ಇದ್ದೀವಿ. ಸೊ ಹೀಗಾಗಿ ಏನು ಭಯ ಪಡಬೇಡಿ, ರೆಸ್ಪಾನ್ಸಿಬಿಲಿಟೀಸ್ ನಮ್ದೇನೆ. ಸೊ ನಾವು ತಗೊಂಡಿದ್ದೀವಿ ಅಂತಂದ್ರೆ ಖಂಡಿತವಾಗ್ಲೂ ಕಳಿಸ್ತೀವಿ. ಅಂಡ್ ಇದು ಇಲಾಸ್ಟಿಕ್ ನಾನು ಹೇಳಿದ್ದೀನಿ ನಿಮಗೆ. ಸೊ ಇದನ್ನ ನಾವು ಇವಾಗ ಹೇಳಿ ನಾನು ಆರ್ಡರ್ ಕೊಟ್ಟು ಮಾಡಿಸಿದ್ದೀನಿ ಆಕ್ಚುಲಿ. ಸೊ ಇದ್ರದ್ದು ವಿಡಿಯೋ ಹಾಕ್ತೀನಿ ನಾನು ಯಾವ ರೀತಿ ಕ್ವಾಲಿಟಿ ಇದೆ ಅಂತ ಹೇಳಿ. ಸೊ ಯಾರಿಗೆಲ್ಲ ಸ್ಕ್ರಂಚಿ ಇವಾಗ ಮಾಡ್ತಾ ಇದ್ದೀವಿ, ನಮಗೆ ತುಂಬಾ ಇನ್ನೂ ಚೆನ್ನಾಗಿರುವಂಥ ಕ್ವಾಲಿಟಿದು ನಮಗೆ ಇಲಾಸ್ಟಿಕ್ ಬೇಕು ಅಂತ ಅನ್ನೋರು ನೀವು ಇದಕ್ಕೆ ಆರ್ಡರ್ ಮಾಡಿ ಸಪ್ರೇಟ್ ಆಗಿ ಇಲಾಸ್ಟಿಕ್ ಕೂಡ ತಗೋಬಹುದು ನಮ್ಮ ಕಡೆ. ಬಟ್ ಅದು 1 ಮೀಟರ್ 2 ಮೀಟರ್ ನಾವು ಕೊಡೋದಿಲ್ಲ. ಸೊ ಮಿನಿಮಮ್ ಅಂದ್ರೆ ಒಂದು 10 ಮೀಟರ್ ಆದ್ರೂ ತಗೋಬೇಕು. ಅಥವಾ ಈ ರೀತಿ ನಿಮಗೆ ಇದನ್ನ ಸಿಗುತ್ತೆ. ಸೊ ಈ ರೀತಿ ನೀವು ಲಡಿನ ತಗೋಬೇಕಾಗುತ್ತೆ. ಓಕೆ, ತುಂಬಾನೇ ಜಾಸ್ತಿ ಸ್ಕ್ರಂಚಿ ನೀವು ರೆಡಿ ಮಾಡ್ಬೋದು. ಒಳ್ಳೆ ಕ್ವಾಲಿಟಿ ಇದಿರುತ್ತೆ. ಅಂಡ್ ಇದನ್ನ ನಾವು ಆಕ್ಚುಲಿ ಹೇಳಿ ಮಾಡಿಸಿದೀನಿ, ತುಂಬಾ ಒಳ್ಳೆ ಕ್ವಾಲಿಟಿ ಇದೆ. ಅಂಡ್ ಇದು ಎಷ್ಟು ಸ್ಟ್ರೆಚ್ ಆಗುತ್ತೆ ಅಂತ ನಾನು ಒಂದು ವಿಡಿಯೋ ಕ್ಲಿಪ್ ಹಾಕ್ತಾ ಇದ್ದೀನಿ. ಸೊ ವಿಡಿಯೋ ಖಂಡಿತವಾಗಲು ನೋಡಿ. ಓಕೆ, ಅಂಡ್ ಇದಲ್ಲೂ ಕೂಡ ಮೇನ್ ಅಂತಂದ್ರೆ ಇನ್ನೊಂದು ಹೇಳ್ಬೇಕಂತಂದ್ರೆ ಸುಮಾರು ಜನ ಹೆಣ್ಮಕ್ಳು ಹೇಳ್ತಾ ಇದ್ರಿ, ನನಗೆ ಮೆಸೇಜ್ ಮಾಡ್ತಾ ಇದ್ರಿ, ನಮಗೆ ನಿಮ್ದು ವ್ಲಾಗ್ ನೋಡ್ಬೇಕು ಅಂತ ಹೇಳಿ, ಯಾವ ರೀತಿ ನಾನು ಬಿಸ್ನೆಸ್ ಮತ್ತೆ ಮನೆ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಸೊ ಯಾರಾದ್ರೂ ವ್ಲಾಗ್ ನೋಡ್ತೀರಾ, ನಾನು ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿದ್ರೆ ಸೊ ಅದ್ರ ಬಗ್ಗೆ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇದ್ರೆ ನನಗೆ ಕಾಮೆಂಟ್ ಮಾಡಿ. ಅಂಡ್ ಮ್ಯಾಕ್ಸಿಮಮ್ ನನಗೆ ಕಾಮೆಂಟ್ಸ್ಗಳು ಬಂದ್ರೆ ಖಂಡಿತವಾಗ್ಲೂ ನನ್ನ ರೂಟೀನ್ ಯಾವ ರೀತಿ ಇರುತ್ತೆ, ನಾನು ಯಾಕೆ ಕೆಲಸ ಮಾಡ್ತೀನಿ, ನಾನು ಎಲ್ಲಿರೋದು, ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆಲ್ಲ ತಿಳ್ಕೊಳಕ್ಕೆ ಆಸಕ್ತಿ ಇದೆ ನನ್ನ ಬಗ್ಗೆ ಅಂತಂದ್ರೆ ಸೊ ನೀವು ನನಗೆ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಮೇ ಬಿ ನಾನು ನಾಳೆದು ನಾಡಿದ್ದಿಂದ ನನ್ನ ಏನು ಪರ್ಸನಲ್ ಲೈಫ್ ಏನಿರುತ್ತೆ ಅದನ್ನ ನಿಮ್ಗೆ ಅಪ್ಡೇಟ್ ಮಾಡಿ ತೋರಿಸ್ತೀನಿ. 24 ಗಂಟೆ ನಾವು ಯಾವ ರೀತಿ ಯೂಸ್ ಮಾಡ್ತೀನಿ ಸೊ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನೀವು ಕೂಡ ನಂತರ ಮನೆಯಿಂದಲೇ ಬಿಸ್ನೆಸ್ನ ರನ್ ಮಾಡಬಹುದು. ಅಂಡ್ ಈ ವಿಡಿಯೋ ಮಾಡೋ ಉದ್ದೇಶ ಒಂದೇ ಅಂತಂದ್ರೆ ನಿಮ್ಗೆಲ್ರಿಗೂ ಹೇಳಿದ್ವಿ, 2 ಕಿಟ್ ನಾವು ಅನೌನ್ಸ್ ಮಾಡಿದೀವಿ. ಒಂದು ಸ್ಟಾರ್ಟ್ಅಪ್ ಕಿಟ್ಟು ಅಂದ್ರೆ ಸ್ಕ್ರಂಚಿ ಕಿಟ್ಟು, ಇನ್ನೊಂದು ಬ್ಯಾಗ್ ಮೇಕಿಂಗ್ ಕಿಟ್ಟು. ಸೊ ಯಾವ್ದಾದ್ರು ಒಂದು ಕಿಟ್ಟು ಅಥವಾ ಇವಾಗ ಸುಮಾರು ಜನ ಅಂತಂದ್ರೆ ಸುಮಾರು ಲೇಟೆಸ್ಟ್ ಅಂದ್ರೆ 80% ಜನ 2 ಕಿಟ್ಟನ್ನು ಆರ್ಡರ್ ಮಾಡಿ ತಗೋತಾ ಇದ್ದಾರೆ ಅಂಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಯಾರಿಗೆ ಯಾವ ಕಿಟ್ ಬೇಕು, ಕಿಟ್ ಬಗ್ಗೆ ಜಸ್ಟ್ ಹಲೋ ನಮಗೆ ಈ ಕಿಟ್ ಬೇಕು ಅಂತ ಮೆನ್ಷನ್ ಮಾಡಿ, ಸೊ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಂಡ್ ಮತ್ತೊಂದು ಮೆಸೇಜ್ ಏನಾದ್ರು ಸ್ವಲ್ಪ ಲೇಟ್ ಆದ್ರೆ ಏನು ಅನ್ಕೊಳಕ್ ಹೋಗಬೇಡಿ. ಯಾಕಂದ್ರೆ ಸುಮಾರು ಮೆಸೇಜಸ್ ಬಂದಿರ್ತವೆ, ಎಲ್ಲರಿಗೂ ಕೂಡ ಉತ್ತರ ಕೊಡಬೇಕಾಗುತ್ತೆ. ಅಂಡ್ ಕಾಲ್ ಮಾಡಿದ್ರಿ ಅಂತಂದ್ರೆ ಏನಾಗುತ್ತೆ, ಸೊ ಒಬ್ಬರಿಗೆ ಟೈಮ್ ಕೊಟ್ಟಂಗಾಗುತ್ತೆ. ಸೊ ಹೀಗಾಗಿ ನಾವು ಮೆಸೇಜಸ್ಗೆ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ನೀವು ಮೆಸೇಜ್ ಹಾಕಿರಿ, ಖಂಡಿತವಾಗ್ಲೂ ಎಲ್ರಿಗೂ ರಿಪ್ಲೈ ಬರುತ್ತೆ. ಅಂಡ್ ಇದುವರೆಗೂ ಯಾರಿಗೂ ನಾವು ನೆಗ್ಲೆಕ್ಟ್ ಮಾಡಿಲ್ಲ, ಎಲ್ರಿಗೂ ರಿಪ್ಲೈ ಮಾಡ್ತಾ ಇದೀವಿ. ಅಂಡ್ ಇನ್ನು ಯಾರಿಗಾದ್ರೂ ನಿಮ್ಗೆ ಡೌಟ್ ಇದೆ ಅಂತಂದ್ರೆ ಸೊ ನಾನು ಹೇಳೋದಿಷ್ಟೇನೆ. ಸೊ ನೀವು ಒಬ್ಬರ ಮೇಲೆ ಟ್ರಸ್ಟ್ ಮಾಡ್ಲೇಬೇಕು, ಯಾಕಂದ್ರೆ ನಿಮ್ಮ ಕಸ್ಟಮರ್ ಟ್ರಸ್ಟ್ ಮಾಡ್ತಾರೆ. ಸೊ ಇದು ನಿಮ್ಗೆ ಯಾವ್ದಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಇನ್ನೂರಿಗೂ ಇವಾಗ ನಮ್ಮ ಕಡೆ ಇರುವಂತ ಸ್ಟಾಕ್ ಏನಿದೆ ಇವಾಗ, ಈ ಸ್ಟಾಕ್ ಮೇ ಬಿ ಕಿಟ್ ನಾನೇನು ಇವಾಗ ಪ್ರೈಸ್ ಏನು ಅನೌನ್ಸ್ ಮಾಡಿದೀವಿ ಇದೇ ಪ್ರೈಸ್ ಅಲ್ಲೇ ಸಿಗುತ್ತೆ. ಬಟ್ ಮೇ ಬಿ ಇದು ವಾರ್ ಇದೇ ರೀತಿ ಕಂಟಿನ್ಯೂ ಆದ್ರೆ ಕಾಸ್ಟ್ಲಿ ಆಗ್ತಾ ಇದೆ ಪ್ರತಿಯೊಂದು ಐಟಮು ಮಾರ್ಕೆಟ್ ಅಲ್ಲಿ. ಸೊ ಮೇ ಬಿ ಕಿಟ್ ಪ್ರೈಸ್ ಕೂಡ ಜಾಸ್ತಿ ಆಗಬಹುದು, ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ಮೇ ಬಿ ಆಗಬಹುದು. ಸೊ ಹೀಗಾಗಿ ಇವಾಗ ನಮ್ಮ ಹತ್ರ ಇರುವಂತ ಸ್ಟಾಕ್ ಇವಾಗ ನಾವು ಕೊಡ್ತಾ ಇದ್ದೀವಿ. ಯಾರಿಗಾದ್ರು ಕಿಟ್ ಬೇಕು ಅಂದ್ರೆ ಆದಷ್ಟು ಬೇಗನೆ ಇದೇ ಒಂದು ಇದರಲ್ಲೇನೆ ನೀವು ಆರ್ಡರ್ ಮಾಡ್ಕೊಂಬಿಡಿ. ತುಂಬಾನೇ ಕಡಿಮೆ ದರದಲ್ಲಿ ನಾವು ಕೊಡ್ತಾ ಇದ್ದೀವಿ. ಕಿಟ್ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಎಲ್ಲ ನಾವು ಹೇಳಿರುವಂತ ಪ್ಲಾಟ್ಫಾರ್ಮ್ಗಳಲ್ಲೆಲ್ಲ ನೀವು ನಾವು ಹೇಳಿರುವಂತ ರೂಲ್ಸ್ಗಳನ್ನ ಫಾಲೋ ಮಾಡಿ, ನಂತರ ನಾವು ನಿಮ್ಗೆ ಬೇಕು ಅಂದ್ರೆ ನಾವು ನಿಮ್ಗೆ ಹೆಲ್ಪ್ ಕೂಡ ಮಾಡ್ತೀವಿ. ಸೊ ಇದು ಕಂಪ್ಲೀಟ್ ಮಾಹಿತಿ. ಇನ್ನು ಕೊನೆಯದಾಗಿ ನಾವು ಯಾವ್ಯಾವ ಕಿಟ್ಗಳನ್ನ ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆ ಅಂದ್ರೆ ಈ ವಿಡಿಯೋನ ಇಲ್ಲಿಗೆ ನೀವು ಸ್ಟಾಪ್ ಮಾಡ್ಬೋದು. ಅಂಡ್ ಈ ಕಿಟ್ ಬಗ್ಗೆ ನಾನು ಹೇಳೋದಾದ್ರೆ
ಕಿಟ್ ಯಾಕೆ ಕೊಡ್ತಾ ಇದ್ದೀವಿ ಅಂತಂದರೆ ಮನೆಯಿಂದನೇ ನಿಮಗೆ ಒಂದು ಅಫೋರ್ಡೆಬಲ್ ಕಡಿಮೆ ದರದಲ್ಲಿ ನಿಮಗೆ ಒಂದು ಕಿಟ್ ನಾವು ರೆಡಿ ಮಾಡಿಕೊಡ್ತಾ ಇದ್ದೀವಿ. ಆ್ಯಂಡ್ ಅದು ತುಂಬಾ ಒಳ್ಳೆ ಕ್ವಾಲಿಟಿ ಫ್ಯಾಬ್ರಿಕ್ ಇರುತ್ತೆ, ಒಳ್ಳೆ ಕ್ವಾಲಿಟಿ ಐಟಮ್ಸ್ಗಳಿರುತ್ತೆ. ಅವುಗಳನ್ನ ಯೂಸ್ ಮಾಡ್ಕೋಬೋದು. ಮತ್ತು ಅದರಲ್ಲಿ ಡಯಾಗ್ರಾಮ್ಸ್ ಇರುತ್ತೆ, ಚಾರ್ಟ್ಸ್ಗಳಿರುತ್ತೆ. ಆ್ಯಂಡ್ ನಿಮಗೆ ಇವಾಗ ಸ್ಟಾರ್ಟಪ್ ಕಿಟ್ಟಲ್ಲಿ ನಿಮಗೆ ನಾವು ಏನು ಪ್ರಾಡಕ್ಟ್ನ ಪ್ಯಾಕಿಂಗ್ ಮಾಡೋದು ಕೂಡ ಅದನ್ನು ಕೊಟ್ಟಿರ್ತೀವಿ ಐಟಮ್ಸು. ಸೊ ಅದು ಕೂಡ ಇರುತ್ತೆ ಅದರಲ್ಲಿ. ಒಂದು 3ರಿಂದ 4 ನೀವು ಆರ್ಡರ್ಸ್ಗಳನ್ನ ಕಂಪ್ಲೀಟ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ನಿಮಗೆ ಪ್ರೈಸ್ ಇದು ಚಾರ್ಟ್ ಕೊಟ್ಟಿರ್ತೀವಿ, ಡಯಾಗ್ರಾಮ್ ಚಾರ್ಟ್ ಇರುತ್ತೆ. ಆ್ಯಂಡ್ ಅದ್ರಲ್ಲಿ ಕೂಡ ಯಾವ್ಯಾವ ಎಲ್ಲೆಲ್ಲಿ ಪ್ಲಾಟ್ಫಾರ್ಮಲ್ಲಿ ನೀವು ವರ್ಕ್ ಮಾಡಬೇಕು ಮತ್ತು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಪ್ರತಿಯೊಂದು ಹಂತವಾಗಿ ನಾವಿಲ್ಲಿ ವಿವರಿಸಿದ್ದೀವಿ. ಸೊ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಎಷ್ಟು ಮಾಡಿದ್ರೆ ಸಾಕಾಗುತ್ತೆ, ಪ್ರತಿಯೊಬ್ಬರಿಗೂ ಆರ್ಡರ್ಸ್ ಬರೋದು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸ್ಟಾರ್ಟಿಂಗ್ ನಿಮ್ಮದು 1-2 ಆರ್ಡರ್ ಬರ್ಬೋದು, ಮೇ ಬಿ ನಿಮಗೆ ಬಲ್ಕ್ ಆರ್ಡರ್ ಬರ್ಬೋದು. ಸೊ ಅವಾಗ ನಿಮ್ಮ ಹತ್ರ ಇದೇ ಫ್ಯಾಬ್ರಿಕ್, ಯಾಕಂದರೆ ನಾವು ಕೊಡುವಂಥ ಫ್ಯಾಬ್ರಿಕ್ ಇರುತ್ತೆ ತುಂಬಾ ಎಕ್ಸಲೆಂಟ್ ಇರುತ್ತೆ. ಆ್ಯಂಡ್ ಆ ಫ್ಯಾಬ್ರಿಕಿಂದ ನೀವು ಮಾಡಿದ್ಮೇಲೆ ನಿಮ್ಗೆ ಆರ್ಡರ್ಸ್ ಬಂತು, ಅಕ್ಕಪಕ್ಕದಲ್ಲೇ ಬರ್ಬೋದು. ಸೊ ಆರ್ಡರ್ಸ್ ಬಂತು ಅಂತಂದರೆ ನೀವು ನಮ್ಮ ಹತ್ರನೇ ಫ್ಯಾಬ್ರಿಕ್ ತೊಗೊಬೋದು. ತುಂಬ ಕಡಿಮೆ ಪ್ರೈಸಲ್ಲೂ ಕೊಡ್ತಾ ಇದ್ದೀವಿ. ಫ್ಯಾಬ್ರಿಕ್ ನಮ್ಮ ಕಡೆಯಿಂದ ನೀವು ತರಿಸ್ಕೊಂಡು ಮತ್ತೆ ನಿಮ್ಮ ಬಿಸ್ನೆಸ್ನ ಕಂಟಿನ್ಯೂ ಮಾಡಲಿ ಅಂತ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಕಿಟ್ಟು ಒಂದು ಬೇಸಿಕ್ ನಾಲೆಜ್ ಇರುತ್ತೆ, ಯಾವ ರೀತಿ ನೀವು ಇಲ್ಲಿ ಪ್ರಾಡಕ್ಟ್ ಮಾಡ್ತೀರಾ, ನಂತರ ಅದರದ್ದು ನೀವು ಎಲ್ಲೆಲ್ಲಿ ಪ್ಲಾಟ್ಫಾರ್ಮ್ಗೆ ಹಾಕ್ತೀರಾ. ನಂತರ ಆರ್ಡರ್ಸ್ ಬಂದ ಹಾಗೆ ನಿಮಗೆ ಅದೇ ಪ್ರಾಡಕ್ಟ್ ಐಟಮ್ಸ್ಗಳು ಬೇಕು ನಮಗೆ ಅಂದಾಗ ಸೊ ಪ್ರತಿಯೊಂದು ಲೈಕ್ ನಿಮಗೆ ಫ್ಯಾಬ್ರಿಕ್ ಆಗಿರ್ಬೋದು ಆ್ಯಂಡ್ ಎಲಾಸ್ಟಿಕ್ ಆಗಿರ್ಬೋದು, ಸೊ ನೀವು ನಮ್ಮ ಕಡೆಯಿಂದ ತೊಗೋಬೋದು. ಆ್ಯಂಡ್ ತುಂಬಾ ಕಡಿಮೆ ಪ್ರೈಸಲ್ಲೇ ಕೊಡ್ತಾ ಇದ್ದೀವಿ, ಯಾಕಂದರೆ ನೀವೆಲ್ಲರೂ ಬಿಸ್ನೆಸ್ ಮಾಡಲಿ ಅಂತ ಹೇಳಿ. ಯಾಕಂದರೆ ನೀವು ಶಾಪಲ್ಲಿ ಹೋಗಿ ಕೇಳಿದ್ರು ಕೂಡ ನಿಮಗೆ ಸಿಗುವಂಥ ಏನು ಒಂದು ಪ್ರತಿಯೊಂದು ಏನೇನು ಐಟಮ್ಸ್ ಇರುತ್ತೆ ಅದು ನಿಮಗೆ ಡಬಲ್ ತ್ರಿಬಲ್ ಹಾಕಿ ಕೊಡ್ತಾರೆ ಅವರು. ಸೊ ನಾವಿರೋ ಕಡೆ ಸೊ ಡೈರೆಕ್ಟಾಗಿ ನಾವು ನಿಮ್ಗೆ ಕಳಿಸ್ತಾ ಇದ್ದೀವಿ, ಓಕೆನಾ. ಆ್ಯಂಡ್ ನಾನು ಇರೋದು ಈಗಾಗಲೇ ನಾರ್ತ್ ಇಂಡಿಯಾದಲ್ಲಿ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ. ಸೊ ನನ್ನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಕುತೂಹಲ ಇದೆ ಅಂತಂದರೆ ಕಾಮೆಂಟ್ ಮಾಡಿ, ಮ್ಯಾಕ್ಸಿಮಮ್ ಕಾಮೆಂಟ್ ಮಾಡಿ, ನಾವು ನಿಮ್ಮ ಬ್ಲಾಗ್ ನೋಡ್ತೀವಿ ಅಂತ. ಸೊ ನನ್ನ ಬ್ಲಾಗ್ಸ್ಗಳು ಬರುತ್ತೆ, ಸೊ ಅದರಲ್ಲಿ ನಿಮ್ಗೆ ಕಂಪ್ಲೀಟ್ ಗೊತ್ತಾಗುತ್ತೆ ನನ್ನ ಲೈಫ್ ಸ್ಟೈಲ್ ಹೇಗಿದೆ, ಯಾಕೆ ನಾನು ಇಷ್ಟು ದೂರ ಬಂದಿದ್ದೀನಿ, ಆ್ಯಂಡ್ ನಾನು ಯಾರ ಜೊತೆ ಮದುವೆ ಆಗಿದ್ದೀನಿ, ಆ್ಯಂಡ್ ನನ್ನ ಬಗ್ಗೆ ಏನಾದರೂ ಕ್ಯೂರಿಯಾಸಿಟಿ ಇದೆ ಅಂತಂದರೆ ನೀವು ನನಗೆ ಕಾಮೆಂಟ್ ಮಾಡಿ. ನಾನು ಡೈಲಿ ಬ್ಲಾಗ್ಸ್ಗಳು ಬರುತ್ತೆ, ಖಂಡಿತವಾಗ್ಲೂ ನೋಡಿ. ಸ್ವಲ್ಪ ನಿಮಗೆ ಮೇ ಬಿ ಮೋಟಿವೇಶನ್ ಸಿಗ್ಬೋದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಇದೊಂದು ಚಿಕ್ಕ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಹೀಗಾಗಿನೇ ನಾನು ಈ ವಿಡಿಯೋ ಮಾಡಿದ್ದೀನಿ. ಸೊ ಆಲ್ ದಿ ಬೆಸ್ಟ್ ಎಲ್ರಿಗೂ, ಯಾರ್ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಆ್ಯಂಡ್ ಮುಂದಿನ ನೋಡೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಕೂಡ ಮಾಡಿ. ಆ್ಯಂಡ್ ಮುಂದಿನ ನೋಡೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ.